ನಮಸ್ಕಾರ ವೀಕ್ಷಕರೇ, ಆರ್ಕೆ ಟಿವಿಯ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮುದ್ದಾದವರಿಗೆ ಶ್ರೇಯಾ. ಇವತ್ತು ನನ್ನ ಜೊತೆ ತುಂಬಾನೇ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಯಾಕಪ್ಪ ಎಲ್ಲರಿಗೂ ಸ್ಪೆಷಲ್ ಅಂತಿನ, ಇವರು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್, ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಹೋಲ್ಡರ್ ಹ್ಯಾರಿ ಡಿ ಕ್ರೂಸ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ. ಹಾಯ್ ಹಾಯ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಇನ್ವೈಟ್. ಚೆನ್ನಾಗಿದ್ದೀನಿ, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಎಸ್, ಹ್ಯಾರಿ ಡಿ ಕ್ರೂಸ್ ನಿಜವಾಗ್ಲೂ ನಿಮ್ಮ ಹೆಸರು ಅದೇನಾ? ಇಲ್ಲ, ಹ್ಯಾರಿ ಡಿ ಕ್ರೂಸ್ ಬಂದ್ಬಿಟ್ಟು ಒಂದು ಸ್ಟೇಜ್ ಹೆಸರು, ಬಟ್ ನನ್ನ ಆಕ್ಚುಲ್ ಹೆಸರು ಬಂದ್ಬಿಟ್ಟು ಹರಿಹರನ್ ಅಂತ. ಹ್ಯಾರಿ ಅಂತಾರೆ ಜಸ್ಟ್ ಹಂಗೆ ಇನ್ಸ್ಟಾಗ್ರಾಮ್ ಹಾಕಿದ್ದೀರಾ? ಅದು ಲೈಕ್ ನಾನು PUC ಹೋದಾಗ ಲೈಕ್ ಇನ್ಸ್ಟಾಗ್ರಾಮ್ ಅಕೌಂಟ್, ಒಂದು ಫೇಸ್ಬುಕ್ ಅಕೌಂಟ್ ಎಲ್ಲ ಅವಾಗ ಟ್ರೆಂಡಿಂಗ್ ಇತ್ತಲ್ಲ. ಸೊ ಅವಾಗ ಏನೋ ಒಂದು ಸ್ಟೈಲ್ ಆಗಿ ಇಕ್ಕನ ಅಂತ ಹ್ಯಾರಿ ಬಂದ್ಬಿಟ್ಟು ಹ್ಯಾರಿಯಾಗಿ ಕನ್ವರ್ಟ್ ಆಯ್ತು. ಅದ್ರ ಜೊತೆ ಏನಾದರೂ ಆ್ಯಡ್ ಮಾತ್ರ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಗೂಗಲಲ್ಲಿ ಹುಡುಕಿ ಹ್ಯಾರಿ ಡಿ ಕ್ರೂಸ್ ಅಂತ ಇದಾಯಿತು. ಆಮೇಲೆ ಆ ಹೆಸರು ಫೇಮಸ್ ಆಯಿತು. ದಟ್ಸ್ ಹೌ ಥಿಂಗ್ಸ್ ಸ್ಟಾರ್ಟೆಡ್ ವಿತ್ ದಟ್ ನೇಮ್. ಸೊ ವೆನ್ ಐ ಸ್ಟಾರ್ಟೆಡ್ ಟು ಹಿಯರ್ ಹ್ಯಾರಿ ಅಂತ ಕೇಳಿದ ತಕ್ಷಣ ಐ ಥಾಟ್ ನೀವು ಬೇರೆ ಕಡೆಯಿಂದ ಇಲ್ಲಿಗೆ ಬಂದಿದ್ದೀರಾ ಅಂತ ಅನ್ಕೊಂಡಿದ್ದೆ. ಹಂಗಾರೆ ನೀವು ಪ್ರಾಪರ್ ಬ್ಯಾಂಗ್ಳೂರೇನಾ? ಹೌದು, ಇಲ್ಲೇ ಹುಟ್ಟಿದ್ದು ಬೆಳೆದಿದ್ದೆಲ್ಲ. ಇಲ್ಲೇ ಕನ್ನಡ ತುಂಬಾ ಚೆನ್ನಾಗಿ ಬರುತ್ತಾ? ಬರುತ್ತೆ, ಕನ್ನಡ ಮಾತಾಡ್ತೀನಿ. ಸೂಪರ್. ಹಾಗಾದ್ರೆ ಎಸ್, ಎಲ್ಲರಿಗೂ ಗೊತ್ತಿರೋ ಪ್ರಕಾರ ಸಾಂಗ್ಸ್ ಗಳೆಲ್ಲರೂ ಹಾಡ್ತಾರೆ. ಹೌದು. ಬೀಟ್ ಬಾಕ್ಸಿಂಗ್ ಅಂದ್ರೆ ಯಾವುದೇ ಇನ್ಸ್ಟ್ರೂಮೆಂಟ್ ಇಲ್ಲದೆ ವಿ ಕ್ರಿಯೇಟ್ ಅವರ್ ಮ್ಯೂಸಿಕ್ ಯೂಸಿಂಗ್ ಅವರ್ ವೋಕಲ್. ಸೊ ಒಂದು ಇನ್ಸ್ಟ್ರೂಮೆಂಟ್ ನ ಬಳಸ್ಕೊಂಡೆ ಮ್ಯೂಸಿಕ್ ನ ಮಾಡ್ಬೋದು ಅಲ್ವಾ? ಎಲ್ಲರೂ ಅದೇ ನೋಡ್ತಾರೆ, ಬಟ್ ನಾವು ಆ ತರ ಇಲ್ಲ. ವಿ ಯೂಸ್ ಅವರ್ ವೋಕಲ್ ಅಂಡ್ ವಿ ಕ್ರಿಯೇಟ್ ಮ್ಯೂಸಿಕ್. ಹಂಗೆ ಬೀಟ್ ಬಾಕ್ಸಿಂಗ್ ಇದು ಕಂಪ್ಲೀಟ್ ನೋಡಿದ್ರೆ ಒಂದು ವೆಸ್ಟರ್ನ್ ಕಲ್ಚರ್ ಆಕ್ಚುಲಿ ನೋಡ್ಬೇಕಾದ್ರೆ. ಬಟ್ ಈಗ ಲೈಕ್ ತುಂಬಾ ಜನ ಅದನ್ನ ಯುನೀಕ್ ಟ್ಯಾಲೆಂಟ್ ಅಂತ ಹೇಳ್ತಾರೆ. ಹೌದು. ಸೊ ಅದು ಐ ಲರ್ನ್ ಇಟ್ ಫ್ರಮ್ ಯೂಟ್ಯೂಬ್ ಅಂತ ಹೇಳ್ಬೋದು. ಯೂಟ್ಯೂಬ್. ಹೌದು. ಸೀರಿಯಸ್ಲಿ? ಹೌದು. ಓ ಮೈ ಗಾಡ್. ಓಕೆ, ಈ ಪ್ರೋಗ್ರಾಮ್ ನ ಬೀಟ್ ಬಾಕ್ಸಿಂಗ್ ಇಂದನೇ ಸ್ಟಾರ್ಟ್ ಮಾಡೋಣ. ಒಂದು ಬೀಟ್ ಬಾಕ್ಸಿಂಗ್ ಹಾಗೆ ಪ್ಲೀಸ್. ಸೊ ನಾನು ಹೇಳ್ದಂಗೆ ಲೈಕ್ ಬಾಯಿಂದನೇ ಮಾಡೋದು, ವೋಕಲ್ ಇಂದ ಮಾಡೋದು, ಇನ್ಸ್ಟ್ರೂಮೆಂಟ್ ಶಬ್ದ ಹೀಗೆ ಹೋಗುತ್ತೆ. ಲೈಕ್ Can I try this? Can you teach me? ಹೌದು, ಲೈಕ್ ಇದನ್ನ ಮಾಡಕ್ಕೆ ಏನ್ ಅಷ್ಟೊಂದು ಪ್ರಾಕ್ಟೀಸ್ ಏನ್ ಬೇಕಿಲ್ಲ. ಲೈಕ್ ವೋಕಲ್ ಟ್ರೈನಿಂಗ್ ಏನು ಬೇಕಿಲ್ಲ. ಬರೀ 3 ಪದಗಳು ಮಾತ್ರ ನಾವು ಕಲಿಬೇಕು. Just by learning 3 ವರ್ಡ್ಸ್ ಅಷ್ಟೇ. ಅಷ್ಟೇ ಆರಾಮಾಗಿ ಮಾಡ್ಬೋದು. ಬೀಟ್ ಬಾಕ್ಸಿಂಗ್. Let's try. ಹೇಳ್ಕೊಡಿ ಹಾಗಾದ್ರೆ. B T K. B T K. ಇದೇ ಬೇಸಿಕ್ಸ್ ಅಂತ ಹೇಳ್ತಾರೆ. ಅಲ್ಲ, ಬಿ ಬಂದ್ಬಿಟ್ಟು ಬಿ ಇದೆಯಲ್ಲ, ಅದನ್ನ ನ ಕಟ್ ಮಾಡ್ಬೇಕು ಶಬ್ದ. ಟಿ ಬಂದ್ಬಿಟ್ಟು ಟಿ ಅಂತ ಹೇಳ್ಬಾರ್ದು, ಹೈ ಹ್ಯಾಟ್ಸ್. ಕೆ ಬಂದ್ಬಿಟ್ಟು ಸ್ನೇರ್. ಕೆ ಬಿಡ್ತಾರೆ ಅಷ್ಟೇ. ಆಮೇಲೆ ಓಕೆ, ನಾನು ಅದನ್ನೇ ಕೇಳೋಣ ಅಂತಿದ್ದೆ. ಇದಕ್ಕೆ ಏನಾದ್ರು ಪ್ರಾಕ್ಟೀಸ್ ಬೇಕಾ? ಈಗ ಸಿಂಗರ್ಸ್ ಅಂದ್ರೆ ಆಬ್ವಿಯಸ್ಲಿ ಸಂಗೀತ ಕ್ಲಾಸಿಗೆ ಹೋಗ್ತಾರೆ, ಪ್ರಾಕ್ಟೀಸ್ ಮಾಡ್ತಾರೆ. ಈವನ್ ಮನೇಲಿ ತುಂಬಾ ಪ್ರಾಕ್ಟೀಸ್ ಆಗ್ಬೇಕು, ವಾಯ್ಸ್ ನೋಟ್ ಎಲ್ಲ ಆಬ್ವಿಯಸ್ಲಿ ಕಲಿಬೇಕಾಗತ್ತೆ. ಸೊ ಇದನ್ನೆಲ್ಲ ಏನಾದ್ರು ಸ್ಪೆಷಲ್ ಟ್ರೈನಿಂಗ್ ಏನಾದ್ರು ಬೇಕಾ, ಅಥವಾ ವಾಯ್ಸ್ ಆ ಥರ ಟ್ರೈನ್ ಅಪ್ ಮಾಡ್ಬೇಕಾ? ಈಗ ಬಿಸಿನೀರು ಕುಡಿಯೋದು, ಇದನ್ನ ತಿನ್ಬಾರ್ದು, ಎಕ್ಸೆಟ್ರಾ ಈ ತರ ಏನಾದ್ರು ಇದೆಯಾ? ಆ ತರ ಏನಿಲ್ಲ. ಲೈಕ್ ನೋ ಪ್ರಾಕ್ಟೀಸ್, ನೋ ವೋಕಲ್ ಟ್ರೈನಿಂಗ್, ಆ ತರ ಏನು ಬೇಕಿಲ್ಲ ಇದಕ್ಕೆ. ಬೇರೆ ಈ 3 ಪದಗಳು ಮಾತ್ರ ಕಲ್ತಿದ್ರೆ, ನಮ್ ಬೇಸಿಕ್ ಸ್ಟ್ರಾಂಗ್ ಇದ್ರೆ, ಮ್ಯೂಸಿಕ್ ಸೆನ್ಸ್ ಸ್ವಲ್ಪ ಇದ್ರೆ ನಾವು ಮಾಡ್ಬೋದು. ಸೊ ಬೇಸಿಕಲಿ ನೀವೇನು ಓದಿರೋದು? ಲೈಕ್ BCom ಬಂದ್ಬಿಟ್ಟು ಇಂಡಿಯನ್ ಅಕಾಡೆಮಿ ಕಾಲೇಜಲ್ಲಿ ಓದಿದ್ದೆ. ಆಮೇಲೆ ಕಾರ್ಪೊರೇಟ್ ಅಲ್ಲಿ ಕೆಲಸ ಮಾಡುವಾಗ ಇನ್ನ ಓದ್ಬೇಕು ಅಂತ, ಲೈಕ್ ಟು ಹ್ಯಾವ್ ಅ ಗುಡ್ ಕೆರಿಯರ್ ಇನ್ ಟರ್ಮ್ಸ್ ಆಫ್ ಕಾರ್ಪೊರೇಟ್ ಅನ್ನ MBA ಇನ್ ಫೈನಾನ್ಸ್ ಅಂಡ್ HR ಮಾಡಿದ್ದೀನಿ. ಸೊ ಈಗ ಎರಡನ್ನೂ ಮ್ಯಾನೇಜ್ ಮಾಡ್ತಾ ಇದ್ದೀರಾ, ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ, ವರ್ಕ್ ಅಂಡ್ ದಿಸ್ ಬೋತ್? ಇಲ್ಲ, ಆಲ್ರೆಡಿ ಗ್ರಾಜುಯೇಟ್ ಆಯ್ತು. ಲೈಕ್ 2022 ನವೆಂಬರ್ ಅಲ್ಲೇ ಮುಗ್ದೋಯ್ತು. ಲೈಕ್ MBA ಮಾಡಿದ್ರಲ್ಲ, ಅದರಲ್ಲೇ ಕಂಟಿನ್ಯೂ ಮಾಡ್ಬೋದು ಈ ತರ. ಆಫ್ ಕೋರ್ಸ್ ಫಿನಾನ್ಸ್ ಅಂತ ಹೇಳಿದ್ರೆ ತುಂಬಾ ಕಡೆ ಜಾಬ್ ಆಪರ್ಚುನಿಟೀಸ್ ಇದ್ದೇ ಇರುತ್ತೆ. ಸೊ ಡಿಡ್ ಯು ಗೆಟ್ ಎನಿ ಜಾಬ್? ಐ ಆಮ್ ಆಲ್ರೆಡಿ ವರ್ಕಿಂಗ್ ಇನ್ ಕಾರ್ಪೊರೇಟ್. ಸೊ ಬೋತ್ ಟುಗೆದರ್? ಎರಡು. ಲೈಕ್ ಕಾರ್ಪೊರೇಟ್ ಅಲ್ಲಿ ಈಗಲೂ ಕೆಲಸ ಮಾಡ್ತಾ ಇದ್ದೀನಿ, ಅದ್ರ ಜೊತೆಯಲ್ಲಿ ಕಾಲೇಜಲ್ಲಿ ಈವೆಂಟ್ಸ್ ಮಾಡ್ತಾ ಇದ್ದೆ. ಓಕೆ, ಸೊ ವಿಚ್ ಇಸ್ ದ ಬೆಸ್ಟ್ ಫಾರ್ ಯು ಆಕ್ಚುಲಿ? ನೀವು ಹೆಂಗ್ ಹೇಳ್ತೀರಾ? ಸೊ ವರ್ಕ್ ಮಾಡೋದು ಕಾರ್ಪೊರೇಟ್ ಅಲ್ಲಿ ಇಸ್ ಬೆಸ್ಟ್ ಅಥವಾ ಬೀಯಿಂಗ್ ಎ ಬೀಟ್ ಬಾಕ್ಸರ್ ಇಸ್ ಬೆಸ್ಟ್? ಸಿ, ಫಾರ್ ಅ ಪರ್ಸನ್ ಹೂ ಒಂದು ಮಿಡಲ್ ಕ್ಲಾಸ್ ಇಂದ ಬರೋರಿಗೆ ತುಂಬಾ ಪ್ಯಾಷನ್, ಡ್ರೀಮ್, ಕನಸು ಎಲ್ಲ ಇರುತ್ತಲ್ವಾ. ಆದ್ರೆ ಅದ್ರ ಜೊತೆಯಲ್ಲಿ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಅನ್ನೂ ಒಂದು ಇದ್ದೇ ಇರುತ್ತೆ. ಸೊ ಇದನ್ನ ನಾವು ಪ್ಯಾಷನು ಮಾಡಬೇಕು, ಮತ್ತೆ ಜೀವನದಲ್ಲೂ ಸೊಸೈಟಿಯಲ್ಲೂ ಚೆನ್ನಾಗಿರ್ಬೇಕಂದ್ರೆ ಎರಡನ್ನೂ ಮ್ಯಾನೇಜ್ ಮಾಡಲೇಬೇಕು. ಸೊ ಇಫ್ ಐ ವಾಸ್ ಸಮ್ವನ್ ಫ್ರಮ್ ಶ್ರೀಮಂತ ಫ್ಯಾಮಿಲಿ ಆರ್ ಥಿಂಗ್ಸ್ ಲೈಕ್ ದ್ಯಾಟ್, ನಾನು ಬಂದ್ಬಿಟ್ಟು ಬರೀ ಪ್ಯಾಷನ್ನೇ ಕಂಪ್ಲೀಟಾಗಿ ಫಾಲೋ ಮಾಡ್ಬೋದು. ಬಟ್
I have to balance both family responsibility and my passion, so I have no other option until ಕಷ್ಟ ಏನಲ್ಲ, ಲೈಕ್ ಟೈಮ್ ಮ್ಯಾನೇಜ್ಮೆಂಟ್ ಮಾಡಕ್ ಗೊತ್ತಿದ್ರೆ ನಾವು ಮಾಡ್ಬೋದು ಆಕ್ಚುಲಿ. ಸೊ ಫ್ಯಾಮಿಲಿ ಯಾವಾಗ ಟೈಮ್ ಕೊಡ್ತೀರಾ ಹಾಗಾದ್ರೆ? ಫ್ಯಾಮಿಲಿ ದಿನ ಮಂಡೇ ಟು ಫ್ರೈಡೆ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಮನೆಯಲ್ಲೇ ಬಿದ್ದಿರ್ತೀನಿ. ಅಂಡ್ ಯಾವಾಗಾದ್ರೂ ಈವೆಂಟ್ ಬಂದ್ರೆ ವೀಕೆಂಡ್ಸ್ ಅಲ್ಲಿ, ಕಾರ್ಪೊರೇಟ್ ಅಲ್ಲಿ ಅಂತೂ ಕೆಲಸ ಮಾಡುವಾಗ ಪ್ರೆಷರ್ ಇದ್ದೇ ಇರುತ್ತೆ. ಆ ಕ್ಲೈಂಟ್ ನ ನೋಡ್ಬೇಕು, ಈ ಕ್ಲೈಂಟು ಅದು ಇದು ಅಂತ ಇರುತ್ತೆ. ಸೊ ಸ್ಯಾಟರ್ಡೇಸ್ ಅಂಡ್ ಸಂಡೇಸ್ ಆ ಪ್ರೆಷರ್ ನ ಹ್ಯಾಂಡಲ್ ಮಾಡಕ್ಕೆ ಈವೆಂಟ್ಸ್ ಲೈಕ್ ನಾವು ಇವಾಗ ಪರ್ಫಾರ್ಮ್ ಮಾಡುವಾಗ ಜನ ನಮ್ಗೆ ಕಿರ್ಚುವಾಗ, ವೆನ್ ದೇ ಆಕ್ಚುಲಿ ಗೆಟ್ ಎಂಟರ್ಟೈನ್, ವಿ ಫೀಲ್ ಹ್ಯಾಪಿ ಅಂಡ್ ವಿ ಫರ್ಗೆಟ್ ಅಬೌಟ್ ವಾಟ್ ಎವರ್ ಹ್ಯಾಪನ್ ಇನ್ ದ ಪಾಸ್ಟ್ 5 days ಕೆಲಸದಲ್ಲಿ. ವೀಕ್ ಡೇಸ್ ಅಲ್ಲಿ ನಿಮಗೆ ಏನಾದ್ರು ಇವೆಂಟ್ ಸಿಕ್ತು ಅಂತ ಹೇಳಿದಾಗ ಅವಾಗ ಹೇಗ್ ಮಾಡ್ತೀರಾ? ವೀಕ್ ಡೇಸ್ ಅಲ್ಲ, ಮಂಡೇ ಟು ಫ್ರೈಡೆ. ವೀಕ್ ಡೇಸ್ ಅಲ್ಲಿ ಸಿಕ್ಕಿದಾಗ ಲೈಕ್ ಐ ಡೋಂಟ್ ಥಿಂಕ್ ಸೊ ಐಲ್ ಬಿ ಏಬಲ್ ಟು ಮೇಕ್ ಇಟ್ ಅಪ್. ಐಲ್ ಎನ್ಶೋರ್ ವೀಕೆಂಡ್ ಮೋಸ್ಟ್ಲಿ ನಾನು ಇವೆಂಟ್ಸ್ ಪ್ರಿಫರ್ ಮಾಡೋದು ವೀಕೆಂಡ್ಸ್. ಅಂಡ್ ಮಧ್ಯದಲ್ಲಿ ಏನಾದ್ರೂ ಇಂಪಾರ್ಟೆಂಟ್ ಇವೆಂಟ್ ಲೈಕ್ ವಿಚ್ ವಿಲ್ ಬಿ ಗುಡ್ ಇನಫ್ ಅಂದ್ರೆ ಆಫೀಸ್ ರಜಾ ಹಾಕ್ಸ್ಬಿಟ್ಟು ಹೋಗೋದು ಅಷ್ಟೇ. ಪ್ಲಾನಿಂಗ್ ಪ್ರಾಪರ್ ಮಾಡಿದ್ರೆ ಆಗುತ್ತೆ. ಹೌ ಇಸ್ ಯುವರ್ ಪೇರೆಂಟ್ಸ್ ರಿಯಾಕ್ಷನ್? ನೀವು ಈ ತರ ಬೀಟ್ ಬಾಕ್ಸಿಂಗ್ ಮಾಡ್ಕೊಂಡು ಈ ಕಡೆ ಇದು ಮಾಡ್ತೀನಿ, ಯಾವತ್ತಾರು ಅನ್ಸಿದ್ಯಾ ಬೇಡ ನಾನು ಜಸ್ಟ್ ಬೀಟ್ ಬಾಕ್ಸಿಂಗ್ ಮಾಡ್ತೀನಿ, ಐ ಆಮ್ ಗೆಟಿಂಗ್ ನೈಸ್ ಕ್ರೌಡ್, ಇದೆಲ್ಲ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಯಾವತ್ತೂ ಅನ್ಸಿಲ್ವಾ? ನಿಮ್ಮ ಪೇರೆಂಟ್ಸ್ ಹತ್ರ ಯಾವತ್ತೂ ಹೇಳಿಲ್ವಾ ಅದನ್ನ? ಆಕ್ಚುಲಿ ನಮ್ಮ ಪ್ಯಾರೆಂಟ್ಸ್ಗೆ ಇದಂದ್ರೆ ಇಷ್ಟ ಇಲ್ಲ. ಫಸ್ಟ್ ಆಫ್ ಆಲ್ ಆಕ್ಚುಲಿ ಸಪೋರ್ಟೇ ಮಾಡಲ್ಲ. ಆಕ್ಚುಲಿ ಅವ್ರ ಪ್ರಕಾರ ಬರೀ ಓದ್ಬೇಕು ಅಷ್ಟೇ, ಓದ್ಬೇಕು, ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗಿ ಚೆನ್ನಾಗಿ ದುಡಿಬೇಕು ಅಷ್ಟೇ. ಸೊ ವೆನ್ ಐ ಆಮ್ ಆಕ್ಚುಲಿ ಅರ್ನಿಂಗ್ ಗುಡ್, ಅವಾಗ ಅವರು ಇದನ್ ಬಗ್ಗೆ ಅವ್ರು ಅಷ್ಟೊಂದು ತಲೆ ಚಿಂತೆ ಹಾಕೊಳ್ಳೋದಿಲ್ಲ. ಯಾಕಂದ್ರೆ ಅವ್ರಿಗೆ ಬೇಕಿರೋದು ಎಜುಕೇಶನ್, ಅದನ್ನ ಮಾಡಿದ್ದೀನಿ, ಆಮೇಲೆ ಕೆಲಸನೂ ಮಾಡ್ತಾ ಇದ್ದೀನಿ, ದುಡಿತಾ ಇದ್ದೀನಿ. ಸೊ ಅವ್ರಿಗೆ ಸಂತೋಷವಾಗಿದೆ ಅಷ್ಟೇ. ಬರೀ ಬೀಟ್ ಬಾಕ್ಸಿಂಗ್ ಆಬ್ವಿಯಸ್ಲಿ ಬಂದೇ ಇರುತ್ತೆ. ಲೈಕ್ ಆದ್ರೆ ಏನಂದ್ರೆ ಈವೆಂಟ್ ಇದರಲ್ಲಿ ಸ್ವಲ್ಪ ಕಷ್ಟ. ಆರ್ಟಿಸ್ಟ್ ಆಗಿ ಸರ್ವೈವ್ ಮಾಡೋದು ಆಕ್ಚುಲಿ ಇನ್ ಇಂಡಿಯಾ ಸ್ವಲ್ಪ ಕಷ್ಟ, ಅಂಟಿಲ್ ಅಂಡ್ ಅನ್ಲೆಸ್ ವಿ ರೀಚ್ ಅವರ್ ಸ್ಟೇಬಲ್ ಪೊಸಿಷನ್. ಸೊ ಏನಂದ್ರೆ ಒಂದೊಂದ್ಸತಿ ಈವೆಂಟ್ ಬರುತ್ತೆ, ಒಂದೊಂದ್ಸತಿ ಈವೆಂಟ್ ಬರಲ್ಲ. ಆಮೇಲೆ ಡೈಲಿ ಚೋರ್ಸ್ ನಡ್ಸ್ಬೇಕಲ್ಲ ಜೀವನ. ಸೊ ಎಸ್, ಓಕೆ. ಇವಾಗ ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಜಸ್ಟ್ ಎಸ್ ಆರ್ ನೋ ಅಷ್ಟೇ ಆನ್ಸರ್ ಹೇಳ್ಬೇಕು, ಓಕೆನಾ? ಡ್ಯಾಶ್ ಹ್ಯಾರಿ ತುಂಬಾ ಸುಳ್ಳು ಹೇಳ್ತಾರೆ. ಎಸ್ ಆರ್ ನೋ ಅಷ್ಟೇ ಹೇಳ್ಬೇಕು ಅದಕ್ಕೆ. ಸುಳ್ಳು ಹೇಳ್ತೀನಿ, ಆಕ್ಚುಲಿ ಸುಳ್ಳು ಹೇಳ್ತೀನಿ. ಲೈಕ್ ಕೆಲಸ ಟೈಮಲ್ಲಿ ಎಸ್ ಆರ್ ನೋ ಅಷ್ಟೇ. ಎಸ್ ತುಂಬಾ ಸುಳ್ಳು ಹೇಳ್ತೀರಾ? ಓಕೆ. ಎಸ್, ಹ್ಯಾರಿ ಶೋಸ್ ಅಲ್ಲಿ ಬರೀ ಹುಡುಗಿರೇ ಜಾಸ್ತಿ. ಜಸ್ಟ್ ಎಸ್ ಆರ್ ನೋ. ನೋ, ಶೋಸ್ ಅಲ್ಲಿ ಬರೀ ಹುಡುಗಿರೇ ಜಾಸ್ತಿನಾ? ನೀವ್ ಎಸ್ ಆರ್ ನೋ ಅಷ್ಟೇ ಹೇಳ್ಬೇಕಲ್ಲಿ. ಎಸ್ ಶೋಸ್ ಅಲ್ಲಿ ಹುಡುಗಿರೇ ಜಾಸ್ತಿ, ನೋ ಶೋಸ್ ಅಲ್ಲಿ ಬರೀ ಹುಡುಗಿರೇ ಜಾಸ್ತಿ. ನೀವೇನ್ ಹೇಳಿದ್ರು ಅದಂಗೆ. ಸೊ ಓನ್ಲಿ ಎಸ್ ಆರ್ ನೋ. ನೋ, ಶೋಸ್ ಅಲ್ಲಿ ಬರೀ ಹುಡುಗಿರೇ ಜಾಸ್ತಿ. ಪಾಪ ಫುಲ್ ಕನ್ಫ್ಯೂಸ್ ಆಗೋಗ್ಬಿಟ್ರು. ಎಸ್, ಆಕ್ಚುಲ್ ಆಗಿ ಹ್ಯಾರಿ ಅವರು ಏನ್ ಮಾಡ್ಬೇಕು ಅಂತ ಕನ್ಸ್ಕೊಂಡಿದ್ರು? ಆಕ್ಚುಲಿ ಬಂದ್ಬಿಟ್ಟು ನನ್ಗೆ ಮೈಂಡ್ ಅಲ್ಲಿ ಇದ್ದಿದ್ದು ಆರ್ಮಿಗೆ ಜಾಯ್ನ್ ಆಗ್ಬೇಕು ಅಂತ. ಬಟ್ ಅದಕ್ಕೂ ಪ್ರಯತ್ನ ಮಾಡಿದೆ. ಬಟ್ ನಾರ್ತ್ ಇಂಡಿಯಾ ಹೋಗ್ಬಿಟ್ಟು ತುಂಬಾ ಕಷ್ಟಪಟ್ಟು ಭಾಷೆ ನನ್ ಬರಲ್ಲ, ಹಿಂದಿ ಬರಲ್ಲ. ಸೊ ತುಂಬಾ ಕಷ್ಟಪಟ್ಟು ತಿರ್ಗಾ ಬಂದೆ. ನನ್ಗೆ ಗೊತ್ತಾಯ್ತು ಅದು ನನ್ ಜಾಗ ಇಲ್ಲ ಅಂತ. ಎಷ್ಟು ಲ್ಯಾಂಗ್ವೇಜಸ್ ಬರುತ್ತೆ? ತಮಿಳ್, ಇಂಗ್ಲಿಷ್, ಕನ್ನಡ, ತೆಲುಗು, ಮಲಯಾಳಂ. ಹಿಂದಿ ಒಂದ್ ಯಾಕೆ ಬಿಟ್ರಿ? ಹಿಂದಿ ಬರಲ್ಲ ಆಕ್ಚುಲಿ. ನಂದು ಮಾರ್ಕ್ ಶೀಟ್ ಎಜುಕೇಶನ್ ನೋಡಿದ್ರೆ ಹಿಂದಿಯಲ್ಲೇ ಕಡಿಮೆ ಮಾರ್ಕ್ಸ್ ನಂದು. ಸೊ ಹಿಂದಿ ಬರೋದು ಇಲ್ಲ, ಮಾತಾಡೋದು ಇಲ್ಲ. ಶಬಾಷ್. ಕನ್ನಡದಲ್ಲಿ ಎಷ್ಟು? ಕನ್ನಡದಲ್ಲಿ ಒಂದು 89 ಬಂದಿದೆ. ಶಬಾಷ್. ಇಂಗ್ಲಿಷು? ಇಂಗ್ಲಿಷ್ 101, 125. ಸಖತ್ ಬ್ರಿಲಿಯಂಟ್ ಇದ್ದಾರೆ. ಓಕೆ, ಎಸ್ ಆರ್ ನೋ ಅಂತ ಇದಕ್ಕೂ ಆನ್ಸರ್ ಕೊಡ್ಬೇಕು. ಹ್ಯಾರಿಗೆ ಆಂಕರ್ ಶ್ರೇಯಾ ಅಂದ್ರೆ ಆಗದೇ ಇಲ್ಲ. ಎಸ್ ಆರ್ ನೋ ಅಷ್ಟೇ. ನೋ, ನಿಮ್ಗೆ ಇಷ್ಟ ಆಗಲ್ವಾ ಹಾಗಾರೆ? ಇದು ತುಂಬಾ ಕನ್ಫ್ಯೂಸ್ ಆಗಿದೆ ಕ್ವೆಶ್ಚನ್ಸ್ ನೀವು ಕೇಳೋದು. ಆತರ ಅಲ್ಲ, ಇಷ್ಟ. ಓಕೆ, ಫೈನ್. ಯಾ, 3 ಫೇಮಸ್ ಬೀಟ್ ಬಾಕ್ಸರ್ಸ್ ನೇಮ್. ಆಕ್ಚುಲಿ ಇಂಡಿಯಾದಲ್ಲೂ ಇದ್ದಾರೆ ಬೀಟ್ ಬಾಕ್ಸರ್ಸ್, ಬಟ್ ತುಂಬಾ ಎಸ್ಟಾಬ್ಲಿಷ್ಡ್ ಬೀಟ್ ಬಾಕ್ಸರ್ಸ್ ಅಂದ್ರೆ ಅದು ನಾವು ವೆಸ್ಟರ್ನ್ ಯುರೋಪ್ ಕಂಟ್ರೀಸ್ ಅಲ್ಲಿ ಹುಡುಕೋದು
ಜಾಸ್ತಿ Okay. US ಅಂಡ್ ಯುರೋಪ್ ಕಂಟ್ರೀಸ್. ಹಾ ಆಗ ಕೇಳಿದ್ರೆ ಲೈಕ್ ನಾನ್ ಕೆರಿಯರ್ ನ ಬಿಲ್ಡ್ ಮಾಡುವಾಗ ದೇ ವೇರ್ 3 people who were very influential ಅಂತ ಹೇಳ್ಬಹುದು. ಒಬ್ಬ ಬಂದ್ಬಿಟ್ಟು ನೇಪಮ್, ಅವ್ನು ಬಂದ್ಬಿಟ್ಟು ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ ಇದ್ದಾನೆ. ಇನ್ನೊಬ್ಬ ಬಂದ್ಬಿಟ್ಟು ಆಲಮ್. ಅದಾದ್ಮೇಲೆ ಬೆರಿ ವಾಮ್ ಅಂತ ಒಂದು ಕ್ರೂ ಇದೆ, ಒಂದು ತಂಡ. ಅದು ಚೆನ್ನಾಗಿ ಮಾಡ್ತಾರೆ ಅವರು, ಲೈಕ್ ಫುಲ್ ಮ್ಯೂಸಿಕ್. ಓಕೆ. ಸೊ ಹಂಗಾರೆ ಈಗ ಜಸ್ಟ್ ಈಗ ನಮ್ಮ ಬೆಂಗಳೂರಲ್ಲಿ ಇರೋದು ಎಷ್ಟು ಜನ ಇದ್ದಾರೆ ಈಗ? ಬೆಂಗಳೂರಲ್ಲಿ ನೋಡ್ಬೇಕಾದ್ರೆ ಬೀದಿ ಬೀದಿಗೂ ಒಂದೊಂದು ಕಾಲೇಜ್ ಅಟ್ಲೀಸ್ಟ್ ಬೀಟ್ ಬಾಕ್ಸ್ ಇದ್ದೇ ಇರ್ತಾರೆ. ಆರ್ಟ್ ಫಾರ್ಮ್ ಬಂದ್ಬಿಟ್ಟು ಫುಲ್ ಎಸ್ಟಾಬ್ಲಿಷ್ ಆಗಿದೆ. ಸೊ ಬೆಂಗಳೂರಲ್ಲಿ ಒಂದು 125 ಜನ ಇದ್ದಾರೆ. ಲೈಕ್ ನಮ್ದಂತ ಒಂದು ಕ್ರೂ ಇದೆ, ಒಂದು ಕಮ್ಯುನಿಟಿ ತರ ಇದೆ, ಬೆಂಗಳೂರು ಬೀಟ್ ಬಾಕ್ಸ್ ಕಮ್ಯುನಿಟಿ. ನಮ್ದೇ ಇಂಡಿಯಾದಲ್ಲೇ ಲಾರ್ಜೆಸ್ಟ್ ಕಮ್ಯುನಿಟಿ ಜನ ಇರೋದು ಬೀಟ್ ಬಾಕ್ಸಿಂಗ್ ಮಾಡೋದು. ಓಕೆ. ಸೊ ನೀವು ಹೆಂಗ್ ಸ್ಟಾರ್ಟ್ ಮಾಡ್ಕೊಂಡ್ರಿ? ಹೆಂಗ್ ಇಂಟ್ರೆಸ್ಟ್ ಬಂತು ನಿಮಗೆ ನಾನು ಬೀಟ್ ಬಾಕ್ಸಿಂಗ್ ಮಾಡ್ಬೇಕು, ಸ್ಟಾರ್ಟ್ ಮಾಡ್ಬೇಕು, ಹ್ಯಾವ್ ಟು ಟ್ರೈ ಇಟ್ ಅಂತ ಹೇಳಿ? ಹಂಗಂದ್ರೆ ಲೈಕ್ ನಾನು PUC ಓದುವಾಗ ನಮ್ಮ ಕಾಲೇಜಲ್ಲಿ ಕಲ್ಚರಲ್ ಫೆಸ್ಟ್ ಅಂತ ಆನ್ಯುವಲ್ ಡೇ ಸೆಲೆಬ್ರೇಷನ್ ಇತ್ತು. ಅವಾಗ ಲೈಕ್ ನನ್ಗೆ ಇಂಟ್ರೆಸ್ಟೇ ಇದ್ದಿಲ್ಲ, ಏನದು ಹೋಗಿ ಕ್ರೌಡ್ ಅಲ್ಲಿ ಕೂತ್ಕೊಳ್ಳೋದು, ಫುಲ್ ಶೆಕೆ ಆಗೋದು, ಯಾರೋ ಪರ್ಫಾರ್ಮೆನ್ಸ್ ಮಾಡ್ತಾರೆ, ನಾವ್ ಯಾಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಾನು ನಮ್ಮ ನೇಬರ್ ನಾನು ಒಂದೇ ಕಾಲೇಜಲ್ಲಿ ಇದ್ವಿ. ಇಬ್ರು ಬಂಕ್ ಮಾಡ್ಬಿಟ್ಟು ಒಂದು ಟೀ ಅಂಗಡಿ ಗ್ರೌಂಡ್ ಅಲ್ಲಿ ಕೂತ್ಕೊಂಡ್ವಿ. ಆಗ ಒಂದು ಹುಡುಗ ಬಂದ್ಬಿಟ್ಟು ನಮ್ಗೆ ಒಂದು ಆಡಿಯೋ ತೋರಿಸಿದ್ದ. ಬೀಟ್ ಬಾಕ್ಸಿಂಗ್ ಅಂದ್ರೆ ಏನು ಗೊತ್ತಿಲ್ಲ ನಮ್ಗೆ ಆಕ್ಚುಲಿ. ಆಡಿಯೋ ತೋರಿಸ್ಬಿಟ್ಟು ಕೇಳಿಸ್ಕೊ ಈ ಆಡಿಯೋ. ಅವಾಗ ವಾಟ್ಸ್ಆಪ್ ಆಂಡ್ರಾಯ್ಡ್ ಫೋನ್ ಎಲ್ಲ ಇತ್ತಲ್ವಾ, ಸೊ ಒಂದು ಆಡಿಯೋ ತೋರಿಸಿ ಇದು ಎಲ್ಲ ಮಾಡಿರೋದು ಬಾಯಿಂದ ಮ್ಯೂಸಿಕ್ ಅಂತ ಹೇಳಿದ ನಮ್ಗೆ ಫುಲ್ ಶಾಕ್ ಆಯ್ತು. ಹೇಗೆ ಸಾಧ್ಯ ಇದಲ್ಲ, ಮಿಮಿಕ್ರಿ ನೋಡಿದೀವಿ, ಮಿಮಿಕ್ ಮಾಡೋದು ನೋಡಿದೀವಿ, ಇದೇನಿದು ಮ್ಯೂಸಿಕ್ ಡಿಫರೆಂಟ್ ಆಗಿದೆ ಅಂತ. ಹೌದು. ಆಗ ಲೈಕ್ ನಮ್ ಪ್ಯಾರೆಂಟ್ಸ್ ಮ್ಯೂಸಿಕ್ ಇಲ್ಲ ಕ್ರಿಕೆಟ್ ಆಗ್ಲಿ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಗೆ ಸಪೋರ್ಟೇ ಇಲ್ಲ ಫಸ್ಟ್ ಆಫ್ ಆಲ್. ಆಮೇಲೆ ನಮ್ಗೆ 10th ಪಾಸ್ ಆಗಿದ ತಕ್ಷಣ ಹೊಸ ಆಂಡ್ರಾಯ್ಡ್ ಫೋನ್ ಎಲ್ಲ ಸಿಕ್ತು, ಇಂಟರ್ನೆಟ್ ಇತ್ತಲ್ಲ, ನಾವು ಹೋಗ್ಬಿಟ್ಟು ಇಂಟರ್ನೆಟ್ ಗೆ ಕನೆಕ್ಟ್ ಮಾಡಿ ಲ್ಯಾಪ್ಟಾಪ್ ಅಲ್ಲಿ ಬೀಟ್ ಬಾಕ್ಸಿಂಗ್ ಅಂದ್ರೆ ಏನು ಅಂತ ಯೂಟ್ಯೂಬ್ ಸರ್ಚ್ ಮಾಡುವಾಗ ನಾನು ನನ್ನ ಫ್ರೆಂಡ್ ಸರ್ಚ್ ಮಾಡಿದ್ವಿ. ಅವಾಗ ನಮ್ಗೆ ಟ್ಯುಟೋರಿಯಲ್ ಸಿಕ್ತು. ಇದೇನಿದು ಟ್ಯುಟೋರಿಯಲ್ಸ್ ಒಳಗಡೆ ಹೋಗೋಣ. ಸೊ ಇದಕ್ಕೂ ಕೂಡ ಟ್ಯುಟೋರಿಯಲ್ಸ್ ಇದೆಯಾ? ನಾನ್ ಕಲ್ತಿದ್ದು ಒಂದು ಹುಡುಗಿ ಹತ್ರನೇ, ಒಂದು ಹುಡುಗಿ ಶೀಸ್ ಫ್ರಮ್ ಏಷ್ಯಾ, somewhere I don't know. ಆ ಹುಡುಗಿಯಿಂದನೇ ನಾನು ಕಲ್ತಿದ್ದೆ ಆಕ್ಚುಲಿ. ಓಕೆ, ಸೂಪರ್. ಸೊ ಇದು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ಕೂಡ ನಿಮ್ಮ ಹೆಸರಿದೆ, ಅದು ಸಿಕ್ಕಿದೆ. ಸೊ ಆ ಫೀಲ್ ಹೇಗಿತ್ತು ನಿಮಗೆ ಅದು ಬಂದಾಗ? ಆಕ್ಚುಲಿ ನೋಡ್ಬೇಕಾದ್ರೆ ತುಂಬಾ ಜನ ಬೀಟ್ ಬಾಕ್ಸರ್ಸ್ ಇದ್ದಾರೆ ಅಂತ ನಾನು ಹೇಳಿದ್ದೆ ಅಲ್ವಾ. ಸೊ ನಾವು ಒಂದು ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು. ನಮ್ಗೆ ಏನಾದ್ರು ಲೈಕ್ ಓಕೆ ಈಸ್ ಡಿಫ್ರೆಂಟ್ ಫ್ರಮ್ ಅದರ್ ಪೀಪಲ್ ಅಂದ್ರೆ ಲೈಕ್ ಯೋಚನೆ ಮಾಡ್ಬೇಕಲ್ವಾ, ಏನ್ ಮಾಡಿದ್ರೆ ನಾವು ಡಿಫ್ರೆಂಟ್ ಆಗಿರ್ತೀವಿ. ಅವಾಗ ಒಂದು ಇನ್ಸ್ಟ್ರೂಮೆಂಟ್ ಇದೆ, ಥಾಯ್ ಫ್ಲೂಟ್ ಅಂತ ಹೇಳ್ತಾರೆ, ಅದು ನಾನು ತಗೊಂಡ್ ಬಂದಿಲ್ಲ, ಬಟ್ ಐ ಗಾಟ್ ಇಟ್ ಫ್ರಮ್ ಥೈಲ್ಯಾಂಡ್. ಇಟ್ಸ್ ಎ ಟ್ರೆಡಿಷನಲ್ ಫ್ಲೂಟ್. ಅದನ್ನ ಇಟ್ಕೊಂಡು ಫ್ಲೂಟು ಮತ್ತೆ ಬೀಟ್ ಬಾಕ್ಸಿಂಗ್ ಜೊತೆಲಿ ಮಾಡಿ ಅವ್ರಿಗೆ ನಾನು ಫೈಲ್ ನ ಸಬ್ಮಿಟ್ ಮಾಡಿ, then they had some inquiries, they do all the investigation, is the only person who is doing it ಅಂತ ಎಲ್ಲ ನೋಡಿ ಆಮೇಲೆ ನಮ್ಗೆ ಒಂದು ಟೈಟಲ್ ಅಂತ ಕೊಡ್ತಾರೆ. ಸೊ ಅದು ಕಳಿಸ್ಬೇಕು ಅಂತ ಹೇಗೆ ಗೊತ್ತಾಯ್ತು? ಅಂದ್ರೆ ಅದು ಹೆಂಗ್ ಗೊತ್ತಾಯ್ತು ನಿಮಗೆ ಅದು ಮಾಡ್ಬೇಕು ಅಂತ ಹೇಳಿ? ಐ ವಾಂಟ್ ಟು ಅಪ್ರೋಚ್ ಇಟ್, ಅದನ್ನ ಟ್ರೈ ಮಾಡ್ಬೇಕು ಅಂತ ಹೇಳಿ. ತುಂಬಾ ಜನ ಲೈಕ್ ಬೆಂಗಳೂರಲ್ಲಿ ಎಲ್ಲ ಬೇರೆ ದೇಶದಲ್ಲಿ ಇನ್ಸ್ಟ್ರೂಮೆಂಟ್ಸ್ ನ ಬಳಸ್ಕೊಂಡು ಟ್ರೈ ಮಾಡ್ತಾರೆ, ಬೇರೆ ಬೇರೆ ಇನ್ಸ್ಟ್ರೂಮೆಂಟ್. ನಾನ್ ಮಾಡೋದು ಒಂದು ಬೀಟ್ ಬಾಕ್ಸಿಂಗ್ ಅಂತ ಹೇಳ್ತೇವಲ್ಲ, ಬಾಯಿಂದ ಶಬ್ದ. ಸೊ ಅದ್ರ ಜೊತೆಯಲ್ಲಿ ಲೈಕ್ ಯಾವ್ದು ಹೋಗುತ್ತೆ ಅಂದ್ರೆ ವಿಂಡ್ ಇನ್ಸ್ಟ್ರೂಮೆಂಟ್, ಲೈಕ್ ಫ್ಲೂಟ್ ಆಗ್ಲಿ, ವೆಸ್ಟರ್ನ್ ಫ್ಲೂಟ್ ಆಗ್ಲಿ, ವುಡನ್ ಫ್ಲೂಟ್ ಆಗ್ಲಿ, ಆಮೇಲೆ ಹಾರ್ಮೋನಿಕಾ, ಆ ತರ ಇನ್ಸ್ಟ್ರೂಮೆಂಟ್ಸ್ ಇದರಲ್ಲಿ ಸಿಂಕ್ ಆಗುತ್ತೆ. ಸೊ ಅವಾಗ ನಾನು ಹುಡುಕುವಾಗ ತಾಯಿ ಫ್ಲೂಟ್ ಅಂತ ಒಂದು ನೋಡಿದ್ದೆ, ಚೆನ್ನಾಗಿತ್ತು, ನೋಡಕ್ಕೆ ಒಂಥರ ಡಿಫ್ರೆಂಟ್ ಆಗಿತ್ತು, ಚೆನ್ನಾಗಿತ್ತು. ಸೊ ಅದಕ್ಕೆ ನಾನು ಅದ್ರ ಜೊತೆಲಿ ಪ್ರಯತ್ನ ಮಾಡಿ ಲೈಕ್ ಐ ಡಿಡ್ ಇಟ್ ಅಂಡ್ ಐ ಜಸ್ಟ್ ಗಾಟ್ ಎ ರೆಕಾರ್ಡ್. ಸೂಪರ್, ಕಂಗ್ರಾಚುಲೇಷನ್ಸ್ ಫಾರ್ ದಟ್. The one song where people go crazy, ತುಂಬಾ ಇಷ್ಟ. ಅವರು ಹಾಡಕ್ ಶುರು ಮಾಡ್ತಾರೆ ಅಂದ್ರೆ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಿದ ಸಾಂಗ್ ಹಾಡೋದು. ಕಾಶಿಯಲ್ಲಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗಾರ ಬಂಡಿ ಹೊಡೆಯ, ನಾವೆಲ್ಲಿ ಕೂಗಿ ಹಾಡೋ, ಕಲಿಯೋಕೆ ಕೋಟಿ ಭಾಷೆ, ಹಾಡೋಕೆ ಒಂದೇ ಭಾಷೆ. ಹುಟ್ಟಿದರೆ ಈ ತರ ಮಾಡಿದ್ರೆ ಜನ ಅವಾಗ ಕನ್ನಡ ಹುಟ್ಟಬೇಕು ಅಂತ ಶಬ್ದ ಬರುತ್ತೆ. ಸೂಪರ್ ಸೂಪರ್.